ದೊಡ್ಡ ಬ್ಯಾಲಕೆರೆ, ಚಿಕ್ಕ ಬ್ಯಾಲಕೆರೆ ಹಾಗೂ ಮುದ್ದಿನಪಾಳ್ಯ ಗ್ರಾಮ ದೇವರುಗಳ ಜಾತ್ರಾ ಮಹೋತ್ಸವ ನಮ್ಮೂರ ಹಬ್ಬ. ಜ್ಯೇಷ್ಠ ಬಹುಳ ಕೃಷ್ಣ ಪಕ್ಷ ದಿನಾಂಕ 29/6/24 ಶನಿವಾರದಿಂದ ದಿನಾಂಕ 4/7/24 ಗುರುವಾರದವರೆಗೆ ಶ್ರೀ ಆಂಜನೇಯ ಸ್ವಾಮಿ, ಶ್ರೀ ಮುತ್ತರಾಯ ಸ್ವಾಮಿ, ಶ್ರೀ ಬಸವಣ್ಣ, ಶ್ರೀ ಅಣ್ಣಮ್ಮ ದೇವಿ, ಶ್ರೀ ಸಫಲಮ್ಮ ದೇವಿ, ಶ್ರೀ ಮುತ್ಯಾಲಮ್ಮ ದೇವಿ, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಶ್ರೀ ದುರ್ಗಮ್ಮ ದೇವರುಗಳಿಗೆ ದೀಪದಾರತಿಯೊಂದಿಗೆ ವಿಜೃಂಭಣೆಯಿಂದ ಜಾತ್ರೆ ನಡೆಸಲು ತೀರ್ಮಾನಿಸಿದ್ದು, ಭಕ್ತರೆಲ್ಲ ಈ ಧಾರ್ಮಿಕ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿರಿ ಹಾಗೂ ತಪ್ಪದೇ ಎಲ್ಲರೂ ಜಾತ್ರೆಗೆ ಬರಬೇಕಾಗಿ ವಿನಂತಿಸಲಾಗಿದೆ. ಅಂತೇಳಿ ಇದೇ ದೊಡ್ಡ ಬೆಳಕೆರೆ ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಂಶ ಪಾರಂಪರ್ಯವಾಗಿ ನಾವು ಈ ಭಗವಂತನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಭಗವಂತ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಸ್ವಾಮಿ. ಯಾಕಪ್ಪ ಅಂದರೆ ಈ ಸ್ವಾಮಿಯ ದ್ವಾರ ಪಶ್ಚಿಮಕ್ಕಿದೆ ಮತ್ತು ಭಗವಂತ ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಹಾಗಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಹನುಮಂತನ ದರ್ಶನ ಮಾಡೋದ್ರಿಂದ ಸರ್ವ ರೀತಿಯ ಶನಿದೋಷಗಳು ಪರಿಹಾರ ಆಗ್ತದೆ. ಹಾಗೂ ದಕ್ಷಿಣಕ್ಕೆ ಮುಖ ಮಾಡಿರೋದ್ರಿಂದ ಅಂಥ ಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ಅಪಮೃತ್ಯುಗಳು ನಿವಾರಣೆ ಆಗ್ತದೆ ಅಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿದೆ. ಇಲ್ಲಿ ಪ್ರತಿ ವರ್ಷವೂ ಸಹ ವಿಶೇಷವಾಗಿ ಭಗವಂತನಿಗೆ ಹನುಮ ಜಯಂತಿ ಮಹೋತ್ಸವ ವಿಜೃಂಭಣೆಯಿಂದ ಆಗ್ತದೆ. ಅದೇ ರೀತಿಯಾಗಿ ನವರಾತ್ರಿ, ಶ್ರೀರಾಮನವಮಿ, ಇನ್ನೂ ಎಲ್ಲ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳಲ್ಲೂ ಸಹ ಭಗವಂತನಿಗೆ ವಿಶೇಷವಾಗಿರ್ತಕ್ಕಂಥ ಅಭಿಷೇಕ, ಸೇವೆ, ಹೋಮ ಇತ್ಯಾದಿಗಳ ಉತ್ಸವಗಳು, ಅನ್ನದಾನ ಎಲ್ಲವೂ ಸಹ ನಡೆಯುತ್ತೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಭಗವಂತನ ದರ್ಶನ ಮಾಡೋದ್ರಿಂದ ಅಪಮೃತ್ಯುಗಳು ಬರಲ್ಲ ಮತ್ತು ವಿಶೇಷವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಶನಿದೋಷಗಳು ಪರಿಹಾರ ಆಗ್ತದೆ. ಈ ಒಂದು ಭಗವಂತನ ಸೇವೆಯನ್ನು 3 ಗ್ರಾಮಸ್ಥರು ಅಂದರೆ ನಮ್ಮ ದೊಡ್ಡ ಬ್ಯಾಲಕೆರೆ, ಚಿಕ್ಕ ಬ್ಯಾಲಕೆರೆ, ಮುದ್ದಿನಪಾಳ್ಯ ಹಾಗೂ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಭಕ್ತಾದಿಗಳು ಸಹ ಒಟ್ಟಿಗೆ ಸೇರಿ ಬಹಳಷ್ಟು ವಿಜೃಂಭಣೆಯಿಂದ ಪ್ರತಿಯೊಂದು ಉತ್ಸವವನ್ನು, ಪ್ರತಿಯೊಂದು ಪೂಜೆಯನ್ನು ಮಾಡಿಸ್ತಾರೆ. ಹಾಗಾಗಿ ಇಲ್ಲಿ ಬಂದು ದರ್ಶನ ಮಾಡ್ತಕ್ಕಂಥ ಸಮಸ್ತರಿಗೂ ಭಗವಂತ ಆಯುರಾರೋಗ್ಯ, ಐಶ್ವರ್ಯ, ಸುಖ ಸಂಪದವನ್ನು ಕೊಟ್ಟು. ಎಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀರಾ? ಈ ವಂಶ ಪಾರಂಪರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ಮಾಡ್ತಾ ಇದ್ದೀವಿ. ಈಗ ಪ್ರಸ್ತುತ ನಾವು ಮಾಡ್ತಾ ಇದ್ದೀವಿ. ಈ ಭಗವಂತ ಈಗಿನ ಕಾಲದವರಲ್ಲ. ಇದನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಹಿಂದೆ ಮೂಲದಲ್ಲಿ ಕಂಬ ತಾವು ಗಮನಿಸ್ಬೋದು. ಅಂದರೆ ಆ ಕಂಬದಲ್ಲಿರ್ತಕ್ಕಂಥ ರೂಪವನ್ನೇ ವಿಗ್ರಹ ರೂಪದಲ್ಲಿ ಮುಂದೆ ಮಾಡಿದ್ದೀವಿ. ಇದನ್ನು ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ರಾಘವೇಂದ್ರ ಸ್ವಾಮಿಗಳವರ ಮೊದಲನೇ ಶಿಷ್ಯರಾಗಿರ್ತಕ್ಕಂಥ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಕಂಬದ ಆಂಜನೇಯ. ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ. ಈ ಭಗವಂತನ ದರ್ಶನ ಮಾಡೋದ್ರಿಂದ ಎಲ್ಲ ರೀತಿಯಾಗಿರ್ತಕ್ಕಂಥ ಅಪಮೃತ್ಯುಗಳು ನಿವಾರಣೆ ಆಗ್ತದೆ, ಸರ್ವದಾ ಸತ್ಯ ಇದು, ಮತ್ತು ಶನಿದೋಷಗಳು ನಿವಾರಣೆ ಆಗ್ತದೆ. ಹನುಮಂತನ ಸೇವೆ ದರ್ಶನ ಮಾಡೋದ್ರಿಂದ ಸಮಸ್ತ ಸೌಭಾಗ್ಯವೂ ಸಿಗುತ್ತೆ ಅಂತೇಳಿ ಸಮಸ್ತ ಭಕ್ತರು ಸಹ ಇರುವುದು ದರ್ಶನ ಮಾಡ್ತಾರೆ. ಹಾಗಾಗಿ ಎಲ್ರಿಗೂ ಸಹ ಭಗವಂತ ಆಯುರಾರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಮತ್ತೊಂದು ಸರಿ ಪ್ರಾರ್ಥನೆ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಸರಿ, 3 ಗ್ರಾಮದಲ್ಲಿ ಜಾತ್ರೆ ಮಾಡ್ತೀವಿ. ಈ ಸಾರಿ ವಿಜೃಂಭಣೆ ನಡೀತಾವೆ. ಆ ಒಂದು ಕಾರಣಕ್ಕೆ ಎಲ್ಲರೂ ಭಕ್ತಾದಿಗಳು ಎಂದು ಭಾಗವಹಿಸ್ತಾರೆ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತವೆ. ಸುಮಾರು ವರ್ಷದಿಂದನೂ ಚೆನ್ನಾಗಿ ಮಾಡೋದು ಬರ್ತಾಯಿದ್ದೀವಿ. ಥ್ಯಾಂಕ್ ಯು. ಆಮೇಲೆ ನಾಳೆ ಈ ಕಾರ್ಯಕ್ರಮ ನಾಳೆ ಈ ಊರಿಂದ ಪ್ರಮುಖ ದೇವರುಗಳು ಮೆರವಣಿಗೆ ಇದೆ. ಆ ಮೆರವಣಿಗೆಯಲ್ಲಿ ತುಂಬ ಚೆನ್ನಾಗಿರ್ತದೆ. ನಾಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಗ್ರಾಮ ದೇವತೆನ ವಿಸರ್ಜನೆ ಮಾಡ್ತೀವಿ. ನಾಳೆ ಆ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಎಲ್ಲರನ್ನೂ ಚೆನ್ನಾಗಿ ಯಾವ ಊರಲ್ಲಿ ಬ್ಯಾಲಕೆರೆ, ಮುದ್ದಿನಪಾಳ್ಯ, ಚಿಕ್ಕಬಳ್ಳಾಕೆರೆ, ಇಲ್ಲಿ ಬ್ಯಾಲಕೆರೆಯಲ್ಲೇ ಅದು ನಡೆಯೋದು ಮುಖ್ಯವಾದ ಮೇನ್ ಯಾವುದು. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಅಲಿಸ್ವಾಮಿ ಅಂತೇಳಿ. ನೆಕ್ಸ್ಟ್ ಗ್ರಾಮ ಪಂಚಾಯತಿ ಮೆಂಬರ್ ಎಲ್ಲ ಹಿಡಿದು ಜಿಲ್ಲಾ ಪಂಚಾಯತಿ ಮೆಂಬರ್ವರೆಗೂ ಹೀಗೆ ಥ್ಯಾಂಕ್ ಯು.